ಅವರದ್ದು 20 ವರ್ಷಗಳ ದಾಂಪತ್ಯ ಜೀವನ. ಆಕೆ ಸೀರಿಯಲ್ ರೀಲ್ಸ್ ಅಂತ ಫುಲ್ ಬ್ಯುಸಿ ಆಗ್ತಿದ್ಲು. ಇತ್ತ ಗಂಡ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದ. ದಂಪತಿಗಳಿಗೆ ಎದೆ ಎತ್ತರಕ್ಕೆ ಬೆಳೆದ 2 ಹೆಣ್ಣು ಮಕ್ಕಳು ಇದ್ರು. ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದ್ದ ತಾಯಿ ಮೋಜು ಮಸ್ತಿ ಅಂತ ಮನೆಯಿಂದ ದೂರವಿದ್ಲು. ಇದೇ ವಿಚಾರಕ್ಕೆ ಜಗಳ ನಡೆದು ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ಇಪ್ಪತ್ತು ವರ್ಷಗಳ ಸುಖ ಸಂಸಾರ ನಡೆಸಿದ್ರು ಜೀವನವೇ ಜಿಗುಪ್ಸೆ. ಪತ್ನಿಯ ರೀಲ್ಸ್ ಗೇಳು, ಗಂಡನಿಗೆ ಮನೆ ಸಂಸಾರದ್ದೇ ಗೋಳು. ಹೈಫೈ ಲೈಫ್ಗಾಗಿ ಗಂಡ ಮಕ್ಕಳು ಮನೆಯನ್ನೇ ಬಿಟ್ಟ ನಟಿ. ಈ ಫೋಟೋದಲ್ಲಿ ಕಾಣುವ ಈಕೆಯ ಹೆಸರು ಮಂಜುಳಾ ಅಲಿಯಾಸ್ ಶ್ರುತಿ. ಈತ ಆಕೆಯ ಗಂಡ ಅಮರೇಶ್. ಇಬ್ಬರು 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಈಕೆ ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗಿದ್ಲು. ಕೆಲವು ಸೀರಿಯಲ್ಗಳಾದ ಅಮೃತಧಾರೆ, ಅಣ್ಣಯ್ಯ, ಪುಟ್ಟಕ್ಕನ ಮಕ್ಕಳುನಲ್ಲಿ ಸಣ್ಣ ಪುಟ್ಟ ರೋಲ್ ಮಾಡಿಕೊಂಡಿದ್ಲು. ಹೇಗೋ ಸಂಸಾರ ನಡೀತಾ ಇತ್ತು. ಆದ್ರೆ ಇತ್ತೀಚೆಗೆ ಮನೆಗೆ ಬರೋದನ್ನ ಮರೆತು ಬಿಟ್ಟಿದ್ಲಂತೆ. ಗಂಡ ಮಕ್ಕಳ ಬಗ್ಗೆ ಗಮನ ಕೊಡದೆ ತನ್ನದೇ ಪ್ರಪಂಚದಲ್ಲಿ ಬಿಂದಾಸ್ ಆಗಿ ಜೀವನ ಮಾಡ್ತಿದ್ಲು. ಇದರಿಂದ ತಾಳ ತಪ್ಪಿದ ಸಂಸಾರ ಹಲವು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತಂತೆ. ಬುದ್ಧಿ ಹೇಳಿದ್ರು ತಿದ್ದಿಕೊಳ್ಳಲೇ ಇಲ್ವಂತೆ. ಆ ಅಮ್ಮಂಗೆ ಆ ಯಪ್ಪ ಚಾಕು ಚುಚ್ಚಿಬಿಟ್ಟಿದ್ರು. ಆಲ್ರೆಡಿ ಆ ಅಮ್ಮಂಗೆ ಇದು ತುಂಬಾ ಸತಿ ಆಗಿದೆಯಂತೆ. ಚುಚ್ಚಿದ್ದಾರೆ. ಆಮೇಲೆ ಬ್ಲಡ್ ತುಂಬಾನೇ ಹೋಗ್ತಾ ಇತ್ತು. ಆಮೇಲೆ ಎಲ್ಲ ಪಬ್ಲಿಕ್ ಎಲ್ಲ ಹೋದ್ವಿ. ಅಲ್ಲಿ ಹೋದ್ರೆ ನೋಡಿದ್ರೆ ಆ ಅಮ್ಮಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು. ಆ ಅಪ್ಪನ ಹಿಡ್ಕೊಂಡಿದ್ದೆಟಿಗೆ ಆ ಅಮ್ಮ ಏನ್ ಮಾಡೋದು, ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕೆಳಗಡೆ ಇಳಿದು ಓಡೊಂಟೋದ್ರು. ಆಮೇಲೆ ಪೊಲೀಸ್ನವ್ರು ಬಂದ್ರೆ ಈ ತರ ತುಂಬಾ ಸತಿ ಈ ತರ ಆಗಿದೆ, ಯಾವಾಗ್ಲೂ ಇವ್ರದ್ದು ಇದೇನೆ ಅಂತ ಹೇಳಿದ್ರು. ಆ ಅಮ್ಮನ ಹುಡುಕಿದ್ರೆ ಅಷ್ಟೊತ್ತಿಗೆ ಆ ಅಮ್ಮ ವಿಕ್ಟೋರಿಯಾ ಕೊಟ್ಟೋಗಿದ್ದಾಳೆ. ಆಮೇಲೆ ಪೊಲೀಸ್ನವ್ರು ಬಂದು ಆ ಅಪ್ಪನ್ ಕರ್ಕೊಂಡು ಹೋದ್ರು. ಕಳೆದ ಕೆಲವು ವರ್ಷಗಳ ಹಿಂದೆ ಶ್ರೀನಗರದಲ್ಲಿ ಮನೆಯೊಂದನ್ನು ಲೀಸ್ ಹಾಕಿಕೊಂಡಿದ್ರು. ಮತ್ತೆ ಜಗಳ ಮಾಡಿಕೊಂಡು ಅಣ್ಣನ ಮನೆ ಸೇರಿದ್ಲು. ಆಗ ಮತ್ತೆ ಆಕೆಯನ್ನ ಮನವೊಲಿಸಿ ಮಕ್ಕಳಿಗಾಗಿ ಜೊತೆಯಲ್ಲಿ ಜೀವನ ಮಾಡೋಣ ಎಂದು ಒಪ್ಪಿಸಿದ್ದಾನೆ. ಕಳೆದ 4ನೇ ತಾರೀಕಿನಂದು ಬೆಳಗ್ಗೆ ಮಕ್ಕಳು ಕಾಲೇಜಿಗೆ ಹೋದ ನಂತರ ಮನೆಯಲ್ಲಿ ಹೆಂಡತಿ ಮಂಜುಳಾ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿ ಚಾಕುವಿನಿಂದ ಹೊಟ್ಟೆ, ತೊಡೆ, ಕೈಗೆ ಇರಿದಿದ್ದಾನಂತೆ. ಭಯದಿಂದ ಕಿರುಚಿಕೊಂಡಾಗ ಅಕ್ಕಪಕ್ಕದ ಮನೆಯವರು ಬಂದು ರಕ್ಷಣೆ ಮಾಡಿದ್ದಾರೆ. ರಕ್ತಸ್ರಾವವಾಗುತ್ತಿದ್ರು ಆಟೋದಲ್ಲಿ ಆಸ್ಪತ್ರೆಗೆ ಬಂದಿದ್ದಾಳೆ. ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿ ಅಮರೇಶ್ ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಜೈಲಿಗಟ್ಟಿದ್ದಾರೆ. ಮದುವೆ ಆಗಿದ್ದು ಸುಮಾರು ಒಂದು 20 ವರ್ಷದಿಂದ ಮದುವೆ ಆಗಿದ್ದಾರೆ. 2 ಮಕ್ಕಳಿದ್ದಾರೆ. ಇವ್ರಿಗೆ ದೊಡ್ಡವರು ಮಕ್ಕಳಿದ್ದಾರೆ. ಇಬ್ರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು, ಭಿನ್ನಾಭಿಪ್ರಾಯಗಳು ಬಂದು ಇಬ್ರು ಕೂಡ ಅವಾಗ ಜಗಳ ಆಡ್ತಾ ಇದ್ರು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಆದರೂ ಕೂಡ ಒಂದು ವಾರದಿಂದ ಭಿನ್ನಾಭಿಪ್ರಾಯ ಬಂದು ಇಬ್ಬರ ನಡುವೆ ಬಂದು ಇಬ್ಬರು ಕೂಡ ಗಲಾಟೆ ಮಾಡಿ ಆ ಗಂಡ ಅಮರೇಶ್ ಅಂತ ಹೇಳಿ ಆಕೆಗೆ ಸ್ಟ್ಯಾಬಿಂಗ್ ಮಾಡ್ತಾನೆ. ಚಾಕು ಮತ್ತು ಪೆಪ್ಪರ್ ಸ್ಪ್ರೇ ಮಾಡ್ತಾನೆ ಅಂತ ಮಾಹಿತಿ ಇದೆ. ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವೂ ಕೂಡ ದಾಖಲಾಗುತ್ತೆ. ಈ 307 ಅಟೆಂಪ್ಟ್ ಟು ಮರ್ಡರ್. ಇನ್ನು ಈ ಇಬ್ಬರು ಮನೆಗೆ ಬಂದಾಗಿನಿಂದ ಪ್ರತಿದಿನ ಜಗಳ ಮಾಡೋದು ಕಾಮನ್ ಆಗ್ತಿತ್ತಂತೆ. ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿಯಾಗಿ ಹಲವು ಬಾರಿ ಬುದ್ಧಿ ಹೇಳಿದ್ರು ತಿದ್ದಿಕೊಂಡಿಲ್ಲವಂತೆ. ಸದ್ಯ ತಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ರೆಸ್ಟ್ ಮಾಡ್ತಿದ್ದಾಳೆ. ಕೊಲೆ ಯತ್ನ ಮಾಡಿದ್ದ ತಂದೆ ಜೈಲು ಪಾಲಾಗಿದ್ದು ಮಕ್ಕಳಿಗೆ ದಿಕ್ಕೇ ತೋಚದಂತಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.